ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವವರು ಈ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಿಗ್ ಬಾಸ್ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಮತ್ತು ಬಿಗ್ ಬಾಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ಗಳನ್ನ ಡೈಲಿ ಪಡ್ಕೊಳ್ತಾ ಇರಿ. ಹಾಗೆ ಮಿಸ್ ಮಾಡದೆ ನೋಡ್ತಾ ಇರಿ ಅಂತ ಹೇಳ್ತಾ, ಸ್ನೇಹಿತರೆ, ಇವತ್ತು ಬಿಡುಗಡೆ ಆಗಿರೋ ಪ್ರೋಮೋದಲ್ಲಿ ಏನೆಲ್ಲಾಗಿದೆ ಅನ್ನೋದನ್ನ ಒಂದು ಕ್ಷಣ ನೋಡ್ಕೊಂಬರೋಣ. ಅದಕ್ಕೂ ಮೊದಲು ನಿಮ್ಮ ಸಹಕಾರ, ನಿಮ್ಮ ಬೆಂಬಲ ಹೀಗೆ ಇದ್ದರೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ತಲುಪಿಸೋದಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ, ಈಗ ಪ್ರೋಮೋದಲ್ಲಿ ಏನಾಗ್ತದೆ ಅನ್ನೋದು ನೋಡೋಣ. ಪ್ರೋಮೋ ಪ್ರಾರಂಭದಲ್ಲಿ ರಘು ಅವರು ಮತ್ತು ಧನುಷ್ ಅವರು, ರಾಶಿಕಾ, ಗಿಲ್ಲಿ ಅವರೆಲ್ಲ ಕೂತ್ಕೊಂಡಿದ್ದಾರೆ. ಆಗ ರಘು ಅವರು ಗಿಲ್ಲಿಗೆ, ನಾನು ಚೈನ್ ಕಳೆದಿಲ್ಲ, ಚೈನ್ ಹುಡ್ಕೊಡು ಅಂತ ಹೇಳ್ತಾರೆ. ಅದಕ್ಕೆ ಗಿಲ್ಲಿ, ಅಣ್ಣ ನಿಂದು ಅಮ್ಮಯ್ಯ ತಡಿ ಅಣ್ಣ, ಹುಡ್ಕೊಡ್ತೀನಿ, ಯಾಕೆ ಹಂಗೆ ಮಾಡ್ತೀಯಣ್ಣ ಅಂತ ಕೇಳ್ತಾರೆ. ಆಗ ಈಗ ರಘು, ನನಗೆ ನನ್ನ ಚೈನ್ ಹುಡ್ಕೊಡ್ತೀಯ, ಇಲ್ಲಿ ನನ್ನ ಮೀಸೆ ಬೋಳಿಸ್ಲಾ ಅಂತ ಹೇಳ್ತಾರೆ. ಅದಕ್ಕೆ, ಅಣ್ಣ ನಿಂದು ಅಮ್ಮಯ್ಯ ಅಂತ ಅವ್ರ ಪಕ್ಕದಲ್ಲಿಂದ ಮೆಲ್ಲಕ್ಕೆ ಎದ್ದು ಕಡೆ ಮುಂದಕ್ಕೆ ಬಂದುಬಿಟ್ಟು, ನಾನು ಏನೇ ಆಗಲಿ ನನ್ನ ಮೀಸೆ ಮಾತ್ರ ಬೋಳಿಸೋದಿಲ್ಲ ಅಂತೇಳಿ ಅವರಿಗೆ ಸವಾಲಾಗ್ತಾರೆ. ಅದಕ್ಕೆ ರಘು ಎಲ್ಲೋ ಟ್ರಿಮ್ಮರು ಅಂದ್ಕೊಂಡು ಎದ್ದು ಬಂದು ಧನುಷ್ ಅವರು ಮತ್ತು ರಘು ಅವರಿಬ್ಬರು ಗಿಲ್ಲಿಯವ್ರನ್ನ ಹಿಡ್ಕೊಂಡಿದ್ದಾರೆ. ಆಗ ಗಿಲ್ಲಿ, ಅಣ್ಣ ನಿಂದು ಅಮ್ಮಯ್ಯ ಬೇಡ, ಹುಡ್ಕೊಡ್ತೀನಿ ಬೇಡ ಚೈನನ್ನು, ಯಾಕೆ ಹಂಗೆ ಮಾಡ್ತೀರಿ ಬೇಡ ಅಂತ ಹೇಳ್ತಾರೆ. ಅವ್ರನ್ನ ಎತ್ಕೊಂಡು ಹೋಗ್ತಿರೋದು ನೋಡ್ಬಿಟ್ಟು ಚಂದ್ರಪ್ರಭಾ ಅವರು ಸಹ ನಂದು ಒಂದಿರಲಿ ಅಂತೇಳಿ ಅವರು ಸಹ ಗಿಲ್ಲಿ ಅವ್ರನ್ನ ಎತ್ಕೊಂಡು ಡೈರೆಕ್ಟಾಗಿ ಬಾತ್ರೂಮ್ಗೆ ಹೋಗಿದ್ದಾರೆ. ಬಾತ್ರೂಮ್ಗೆ ಹೋದ ತಕ್ಷಣ ಗಿಲ್ಲಿಯವರು, ಅಣ್ಣ ಇನ್ನೊಬ್ಬರು ಮುಂದೆ ನನ್ನ ಮೀಸೆ ತೆಗೆದು ನನ್ನ ಮರ್ಯಾದೆ ತೆಗಿಬಿಟ್ರಣ, ಬಿಡ್ರಣ ಅಂತ ಕಾಡಿ ಬೇಡ್ತಿದ್ದಾರೆ. ಆದರೂ ಸಹ ಇವ್ರು ಯಾರು ಬಿಡೋದಕ್ಕೆ ರೆಡಿ ಇಲ್ಲ. ಅವ್ರನ್ನ ನೋಡಿಬಿಟ್ಟು ರಕ್ಷಿತಾ ಶೆಟ್ಟಿ ಅವರು ಮತ್ತು ಅಶ್ವಿನಿ ಗೌಡ ಅವರು ಫುಲ್ಲು ನಗಾಡ್ತಿದ್ದಾರೆ ಜೋರಾಗಿ. ಚಂದ್ರಪ್ರಭಾ ಅವರು ಇದೇ ಸಿಕ್ಕಿದ ಚಾನ್ಸ್ ಅಂತೇಳಿ ಟ್ರಿಮ್ಮರ್ ತಗೊಂಡು ಅವ್ರ ಮೀಸೆನೆಲ್ಲ ಬಿರಿಗೆ ಕೆತ್ತಿಬಿಟ್ಟಿದ್ದಾರೆ. ಇಲ್ಲಿ ಪ್ರತಿ ಬಾರಿಯೂ ಚಂದ್ರಪ್ರಭಾ ಅವ್ರು ಕಾಲು ಎಳೆಯೋಕೆ ನೋಡ್ತಿದ್ರು. ಈಗ ಚಂದ್ರಪ್ರಭಾ ಅವರು ಸಿಕ್ಕಿದ್ದೇ ಚಾನ್ಸ್ ಅಂತೇಳಿ ಅವ್ರನ್ನ ಮೀಸೆ ತೆಗೆದುಬಿಟ್ಟು ಅವರು ಸಹ ಮೆರೆದಾಡಿದ್ದಾರೆ, ನಾನು ಅವ್ರ ಕಾಲು ಎಳೆದೆ ಅಂತೇಳಿ. ಇದು ಇವತ್ತಿನ ಬೆಳಗ್ಗೆ ಬಿಡುಗಡೆ ಆಗಿರೋ ಪ್ರೋಮೋ ವಿವರಣೆ ಆಗಿರುತ್ತೆ. ಇವತ್ತು ವಾರದ ಕತೆ ಕಿಚ್ಚನ ಜೊತೆ ಅನ್ನೋ ವಾರದ ಪಂಚಾಯಿತಿ ಸಹ ಇದೆ. ಆ ಪಂಚಾಯಿತಿಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಎರಡನೇ ಪ್ರೋಮೋದಲ್ಲಿ, ಅಂದರೆ ಮಧ್ಯಾಹ್ನದ ಪ್ರೋಮೋದಲ್ಲಿ ಗೊತ್ತಾಗುತ್ತೆ. ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ಗಿಲ್ಲಿಯವರು ಮೀಸೆ ತೆಗೆಸಿದ್ದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ. ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ ಚಾನಲ್ ನೋಡ್ತಾ ಇರಿ. ಧನ್ಯವಾದ.